ಎಲ್ರಿಗೂ ನಮಸ್ಕಾರ. ರಾಮಾಯಣದಲ್ಲಿ ಲಕ್ಷ್ಮಣ ಅಂದ್ರೆ ನಮ್ಗೆ ಮೊದಲು ನೆನಪಾಗೋದೇ ರಾಮನ ಮೇಲಿನ ಆತನ ನಿಷ್ಠೆ, ಆತನ ಸೇವೆ ಅಲ್ವಾ? ಆದ್ರೆ ಆ ಸೇವೆ ಅನ್ನೋ ನೆರಳಿನ ಹಿಂದೆ ಒಬ್ಬ ಅಪ್ರತಿಮ ಮಹಾನ್ ಯೋಧನಿದ್ದ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಅವನ ಹತ್ರ ಎಂತೆಂಥ ದಿವ್ಯ ಅಸ್ತ್ರಗಳಿದ್ವು, ಅವುಗಳ ಶಕ್ತಿ ಎಷ್ಟಿತ್ತು. ಬನ್ನಿ, ಇವತ್ತು ಲಕ್ಷ್ಮಣನ ಆ ದೈವಿಕ ಶಸ್ತ್ರಾಸ್ತ್ರಗಳ ಜಗತ್ತನ್ನ ಒಮ್ಮೆ ನೋಡ್ಕೊಂಡ್ಬರೋಣ. ಹೌದು, ಲಕ್ಷ್ಮಣ ಅಂದ್ರೆ ಕೇವಲ ರಾಮನ ನೆರಳು ಅಂದುಕೊಂಡ್ರೆ ಅದು ಖಂಡಿತ ತಪ್ಪು. ಅವನು ಸ್ವತಃ ಒಬ್ಬ ಮಹಾನ್ ಪರಾಕ್ರಮಿ. ಯುದ್ಧಭೂಮಿಯಲ್ಲಿ ಅವನ ಪರಾಕ್ರಮ ಹೇಗಿತ್ತು ಅಂದ್ರೆ ದೇವತೆಗಳೇ ಬೆರಗಾಗಿ ನೋಡ್ತಿದ್ರಂತೆ. ಸೊ ನಾವು ಮೊದಲು ಮಾಡ್ಬೇಕಾಗಿರೋದೇನು ಅಂದ್ರೆ ಅವನನ್ನ ಕೇವಲ ಒಬ್ಬ ತಮ್ಮನಾಗಿ ನೋಡೋದನ್ನ ಬಿಟ್ಟು ಒಬ್ಬ ಪ್ರಚಂಡ ಯೋಧನಾಗಿ ನೋಡಕ್ಕೆ ಶುರು ಮಾಡ್ಬೇಕು. ಲಕ್ಷ್ಮಣನ ಅಸಲಿ ಐಡೆಂಟಿಟಿ ಎಂದ್ರೆ ಅವನ ಬಿಲ್ಲುವಿದ್ಯೆ. ಆ ಕಾಲದ ಶ್ರೇಷ್ಠ ಬಿಲ್ಲುಗಾರರಲ್ಲಿ ಅವನೂ ಒಬ್ಬ. ಅವನ ಬಾಣಗಳು ಸುಮ್ಮನೆ ಹೋಗಿ ಶತ್ರುಗಳಿಗೆ ತಾಗುತ್ತಿರ್ಲಿಲ್ಲ. ಅವು ಅಧರ್ಮದ ವಿರುದ್ಧ ಸಿಡಿದು ನಿಲ್ಲುತ್ತಿದ್ದ ಶಕ್ತಿಯ ಪ್ರತೀಕಗಳಾಗಿದ್ವು. ಯಾವ ಬಿಲ್ಲುಗಾರನಿಗಾದ್ರೂ ಸರಿ, ಅವನ ನಿಜವಾದ ಶಕ್ತಿ ಇರೋದು ಅವನ ಕೈಲಿರೋ ಬಿಲ್ಲು ಮತ್ತೆ ಅವನ ಬತ್ತಳಿಕೆಯಲ್ಲಿರೋ ಬಾಣಗಳಲ್ಲಿ ತಾನೆ. ಆದ್ರೆ ಲಕ್ಷ್ಮಣನ ಹತ್ರ ಇದ್ದಿದ್ದು ಸಾಮಾನ್ಯ ಬಿಲ್ಲು ಬಾಣಗಳಲ್ಲ, ಅವುಗಳಿಗೆ ದೈವಿಕ ಶಕ್ತಿಯೇ ಇತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಲಕ್ಷ್ಮಣನ ಬಿಲ್ಲು ಇದೆಯಲ್ಲ, ಅದು ರಾಮನ ಪ್ರಸಿದ್ಧ ಕೋದಂಡ ಬಿಲ್ಲು. ಅದಕ್ಕೆ ಸರಿಸಮನಾದ ಶಕ್ತಿ ಹೊಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ಯುದ್ಧದಲ್ಲಿ ಲಕ್ಷ್ಮಣನ ಸಾಮರ್ಥ್ಯ ರಾಮನಿಗಿಂತ ಏನೂ ಕಮ್ಮಿ ಇರಲಿಲ್ಲ. ಅಷ್ಟೇ ಅಲ್ಲ, ಅವನತ್ರ ಇದ್ದಿದ್ದು ಅಕ್ಷಯ ತೂಣೀರ. ಇದನ್ನ ಅಗಸ್ತ್ಯ ಮುನಿಗಳು ವರವಾಗಿ ಕೊಟ್ಟಿದ್ರು. ಈ ಬತ್ತಳಿಕೆಗಳ ಸ್ಪೆಷಾಲಿಟಿ ಏನ್ ಗೊತ್ತಾ? ಅವು ಯಾವತ್ತೂ ಖಾಲಿಯಾಗ್ತಿರ್ಲಿಲ್ಲ. ಹೌದು, ಎಷ್ಟೇ ಬಾಣಗಳನ್ನ ಹೊಡೆದ್ರೂ ಅದು ಮತ್ತೆ ಮತ್ತೆ ತಾನಾಗಿಯೇ ತುಂಬಿಕೊಳ್ತಿತ್ತು. ಯುದ್ಧದ ಮಧ್ಯದಲ್ಲಿ ಇಂಥದ್ದೊಂದು ವರ ಇದ್ರೆ ಅಬ್ಬಬ್ಬ, ಅದಕ್ಕಿಂತ ದೊಡ್ಡ ಶಕ್ತಿ ಬೇಕಾ? ಸರಿ, ಲಕ್ಷ್ಮಣನ ಶಕ್ತಿ ಕೇವಲ ಬಿಲ್ಲುಬಾಣಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ವಿಶ್ವಾಮಿತ್ರ ಮಹರ್ಷಿಗಳು ಅವನಿಗೆ ಮಂತ್ರಶಕ್ತಿಯಿಂದ ಕೆಲಸ ಮಾಡುವ ದಿವ್ಯ ಅಸ್ತ್ರಗಳನ್ನು ಕೊಟ್ಟಿದ್ರು. ಇವು ಸಾಮಾನ್ಯ ಆಯುಧಗಳಲ್ಲ, ಇವು ದೇವತೆಗಳ ಶಕ್ತಿಯನ್ನೇ ಆವಾಹನೆ ಮಾಡ್ಕೊಳ್ಬಲ್ಲ ಅಸ್ತ್ರಗಳು. ಉದಾಹರಣೆಗೆ, ಆಗ್ನೇಯಾಸ್ತ್ರ ಬಳಸಿ ಬೆಂಕಿಯನ್ನೇ ಸೃಷ್ಟಿಸಬಲ್ಲವನಾಗಿದ್ದ. ವರುಣಾಸ್ತ್ರದಿಂದ ಇಡೀ ಜಾಗದಲ್ಲೇ ಜಲಪ್ರಳಯವನ್ನೇ ತರಬಹುದಿತ್ತು. ವಾಯುವ್ಯಾಸ್ತ್ರದಿಂದ ಬಿರುಗಾಳಿ ಎಬ್ಬಿಸಬಹುದಿತ್ತು. ಅಷ್ಟೇ ಯಾಕೆ, ಅವನ ಹೆಸರಲ್ಲೇ ಸೌಮಿತ್ರ ಅಸ್ತ್ರ ಅಂತ ಒಂದು ವಿಶೇಷ ಅಸ್ತ್ರ ಕೂಡ ಇತ್ತು. ಅಂದ್ರೆ ಪ್ರಕೃತಿಯ ಪಂಚಭೂತಗಳ ಮೇಲೂ ಅವನಿಗೆ ಹಿಡಿತವಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅಲ್ವಾ? ಇನ್ನೊಂದು ವಿಷಯ ಅಂದ್ರೆ, ಲಕ್ಷ್ಮಣ ಬರೀ ಬಿಲ್ಲುಗಾರಿಕೆಯಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗಿರ್ಲಿಲ್ಲ, ಅವನು ಖಡ್ಗಯುದ್ಧದಲ್ಲೂ ನಿಪುಣನಾಗಿದ್ದ. ನೆನ್ಪಿದೆಯಲ್ಲ, ಶೂರ್ಪಣಕಿಯ ಮೂಗು ಕಿವಿ ಕತ್ತರಿಸೋಕೆ ಅವನ್ ಬಳಸಿದ್ದು ತನ್ನ ಹರಿತವಾದ ಖಡ್ಗವನ್ನೇ. ಅಂದ್ರೆ ದೂರದಿಂದ ಬಾಣ ಬಿಡೋದ್ ಅಷ್ಟೇ ಅಲ್ಲ, ಹತ್ತಿರದ ಕಾಳಗದಲ್ಲೂ ಅವನನ್ನ ಮೀರ್ಸೋರು ಇರ್ಲಿಲ್ಲ. ಇಷ್ಟೆಲ್ಲ ಆಯ್ತು, ಈಗ ಬರೋಣ ಲಕ್ಷ್ಮಣನ ಪರಾಕ್ರಮದ ಕ್ಲೈಮ್ಯಾಕ್ಸ್ಗೆ. ಅದುವೇ ರಾವಣನ ಮಗ, ಯಾರಿಂದಲೂ ಸೋಲಿಸಲಾಗದು ಅಂತ ಬೀಗುತ್ತಿದ್ದ ಇಂದ್ರಜಿತುವಿನ ಸಂಹಾರ. ನಿಜ ಹೇಳ್ಬೇಕಂದ್ರೆ ಈ ಯುದ್ಧ ಲಕ್ಷ್ಮಣನ ಶೌರ್ಯಕ್ಕೆ ಒಂದು ಅಗ್ನಿ ಪರೀಕ್ಷೆಯೇ ಆಗಿತ್ತು. ಹಾಗಾದ್ರೆ ಒಬ್ಬ ಯೋಧನಾಗಿ ಲಕ್ಷ್ಮಣನ ಜೀವನದಲ್ಲಿ ಬಂದ ಅತಿ ದೊಡ್ಡ ಚಾಲೆಂಜ್ ಯಾವುದಿರಬಹುದು? ಎಸ್, ಅದು ಬೇರೆ ಯಾರೂ ಅಲ್ಲ, ಮಾಯಾವಿ, ತಂತ್ರಗಾರ, ಅಸಾಧಾರಣ ಶಕ್ತಿಶಾಲಿ ಇಂದ್ರಜಿತುವನ್ನ ಎದುರಿಸಿದ್ದು. ಆ ಮಾಯಾವಿ ಇಂದ್ರಜಿತ್ವನ್ನ ಸೋಲ್ಸೋದು ಸಾಮಾನ್ಯ ಮಾತಾಗಿರ್ಲಿಲ್ಲ. ಅವನನ್ನ ಸಂಹಾರ ಮಾಡೋಕೆ ಲಕ್ಷ್ಮಣನಿಗೆ ಒಂದು ಸ್ಪೆಷಲ್ ಅಸ್ತ್ರ ಬೇಕಾಗಿತ್ತು. ಅದೇ ಸ್ವತಃ ಇಂದ್ರದೇವನಿಗೆ ಸೇರಿದ ಐಂದ್ರ ಅಸ್ತ್ರ. ಆದ್ರೆ ಈ ಅಸ್ತ್ರವನ್ನ ಸುಮ್ಮನೆ ಪ್ರಯೋಗ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಬೇರೆಯಾದ ಶಕ್ತಿ ಬೇಕಿತ್ತು. ಐಂದ್ರ ಅಸ್ತ್ರವನ್ನ ಪ್ರಯೋಗಿಸೋಕೆ ಮುಂಚೆ ಲಕ್ಷ್ಮಣ ಒಂದು ಪ್ರತಿಜ್ಞೆ ಮಾಡ್ತಾನೆ. ಅವನ್ ಹೇಳೋದಿಷ್ಟೇ, ಒಂದು ವೇಳೆ ದಶರಥನ ಮಗನಾದ ನನ್ನ ಅಣ್ಣ ರಾಮ ಧರ್ಮದ ದಾರಿಯಲ್ಲಿ ನಡೆದಿದ್ರೆ, ಸತ್ಯವಂತನಾಗಿದ್ರೆ, ಆಗ ಮಾತ್ರ ಈ ಬಾಣ ಇಂದ್ರಜಿತುವನ್ನ ಕೊಲ್ಲಲಿ. ನೋಡಿ, ಇಲ್ಲಿ ಅವನ ಅಸ್ತ್ರದ ಶಕ್ತಿ ನಿಂತಿದ್ದು ಅವನ ಅಣ್ಣನ ಧರ್ಮದ ಮೇಲೆ. ಇದು ಇಡೀ ಯುದ್ಧದ ಅತ್ಯಂತ ನಿರ್ಣಾಯಕ ಕ್ಷಣಗಳಲ್ಲಿ ಒಂದು. ಆದ್ರೆ ಇಷ್ಟೆಲ್ಲಾ ದೈವಿಕ ಶಕ್ತಿಗಳಿದ್ರೂ ಲಕ್ಷ್ಮಣನನ್ನ ಯಾರೂ ಸೋಲ್ಸೋಕ್ ಆಗ್ತಿರ್ಲಿಲ್ಲ ಅಂತೇನೂ ಇಲ್ಲ. ಅವನ ಪರಾಕ್ರಮದ ಕಥೆಯಲ್ಲೂ ಒಂದು ದುರ್ಬಲ ಕ್ಷಣ ಬರುತ್ತೆ. ಬಹುಶಃ ಇದೇ ಅವನನ್ನ ಕೇವಲ ಒಬ್ಬ ದೈವಿಕ ಯೋಧನಾಗಿ ಅಲ್ಲ, ನಮ್ಮ ಹಾಗೆಯೇ ಮಾನವ ಸಹಜ ಗುಣಗಳಿರೋ ಒಬ್ಬ ಹೀರೋವಾಗಿ ತೋರ್ಸುತ್ತೆ. ಈ ಕಾಂಟ್ರಾಸ್ಟ್ ನೋಡಿ, ಒಂದು ಕಡೆ ಐಂದ್ರ ಅಸ್ತ್ರ ಅವನಿಗೆ ಇಂದ್ರಜಿತುವಿನ ಮೇಲೆ ಭರ್ಜರಿ ಗೆಲುವು ತಂದುಕೊಡ್ತು. ಆದ್ರೆ ಇನ್ನೊಂದು ಕಡೆ ಅದೇ ಇಂದ್ರಜಿತು ಪ್ರಯೋಗಿಸಿದ ಶಕ್ತಿ ಆಯುಧ ಅವನನ್ನ ಯುದ್ಧ ಭೂಮಿಯಲ್ಲೇ ಬೀಳಿಸಿ ಅವನ ಜೀವನದ ಅತಿದೊಡ್ಡ ಸೋಲಿಗೆ ಕಾರಣವಾಯ್ತು. ಹೌದು, ಮೇಘನಾದ ಅಂದ್ರೆ ಇಂದ್ರಜಿತುವಿನ ಇನ್ನೊಂದು ಹೆಸರು. ಅವನ ಶಕ್ತಿಯಾಯುಧ ಬಡಿದ ರಭಸಕ್ಕೆ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದ.
ಆಮೇಲೆ ನಡೆದಿದ್ದೆಲ್ಲ ನಮಗೆ ಗೊತ್ತಿರೋ ಕಥೆನೇ. ಹನುಮಂತ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಅವನ ಪ್ರಾಣ ಉಳಿಸಿದ್ದು. ಈ ಘಟನೆ ಒಂದು ಕಡೆ ಯುದ್ಧ ಎಷ್ಟು ಭೀಕರವಾಗಿತ್ತು ಅಂತ ತೋರ್ಸಿದ್ರೆ, ಇನ್ನೊಂದು ಕಡೆ ಅವನ ಸ್ನೇಹಿತರ ನಿಷ್ಠೆ ಎಷ್ಟಿತ್ತು ಅನ್ನೋದನ್ನು ತೋರಿಸುತ್ತೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ಲಕ್ಷ್ಮಣನ ನಿಜವಾದ ಶಕ್ತಿ ಇದ್ದಿದ್ದು ಎಲ್ಲಿ? ಅವನ ಕೈಲಿದ್ದ ಆ ದಿವ್ಯ ಅಸ್ತ್ರಗಳ, ಅಥವಾ ತನ್ನ ಅಣ್ಣನ ಮೇಲೆ ಅವನಿಟ್ಟಿದ್ದ ಅಚಲವಾದ ನಿಷ್ಠೆ ಮತ್ತು ಅವನು ನಂಬಿದ್ದ ಧರ್ಮದಲ್ಲ? ಬಹುಶಃ ಶಸ್ತ್ರಗಳಿಗಿಂತ ಶ್ರೇಷ್ಠವಾದ ಶಕ್ತಿ ಅಂದ್ರೆ ಅದು ಧರ್ಮವೇ ಇರಬೇಕು. ಏನಂತೀರಾ? ಇದನ್ನ ಖಂಡಿತ ಯೋಚನೆ ಮಾಡಿ.